ಆಟೋ ಬಿಸ್ನೆಸ್ ನ ಯಾವ ತರ ಮಾಡೋದು ಬ್ರದರ್, ಝೀರೋ ನಾಲೆಜ್ ಇರೋರು ಅಂತ ಅನ್ಬಿಟ್ಟು ತುಂಬಾ ಕಮೆಂಟ್ ಬರ್ತಿತ್ತು. ಮೇನ್ ಆಗಿ ನನಗೆ ವಾಟ್ಸಪ್ ಅಲ್ಲಿ DM ಅಲ್ಲಿ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. ಝೀರೋ ಅಂದ್ರೆ ನಮ್ಗೆ ಯಾವ್ದು ತರ ನಾಲೆಜ್ ಇಲ್ಲ, ಆಟೋ ಬಿಸ್ನೆಸ್ ಬರಬೇಕು ಆದ್ರೆ ಎಲ್ಲಿಂದ ಶುರು ಮಾಡೋದು, ಯಾವ ತರ ಮಾಡೋದು, ಏನು ಗೊತ್ತಿಲ್ಲ ನಮ್ಗೆ ಇದ್ರ ಬಗ್ಗೆ. ಪರ್ಮಿಟ್ ಅಂದ್ರೆ ಏನ್ ಗೊತ್ತಿಲ್ಲ, ರಿಜಿಸ್ಟ್ರೇಷನ್ ಯಾವ ತರ ಮಾಡೋದು ಗೊತ್ತಿಲ್ಲ, ಲೋನ್ ಎತ್ಕೊಳೋದು ಹೆಂಗೆ ಅಂತ ಗೊತ್ತಿಲ್ಲ, ಆಮೇಲೆ ಯಾವ ತರ ಪರ್ಮಿಟ್ ನ ಹಾಕ್ಸೋದು, ರಿಜಿಸ್ಟ್ರೇಷನ್ ಪ್ರೋಸೆಸ್, ಗಾಡಿನ ಎಲ್ಲಿ ಹೋಗಿ ಪರ್ಚೇಸ್ ಮಾಡೋದು ಅನ್ನೋದು ಕೂಡ ಗೊತ್ತಿಲ್ಲ. ಅದ್ರ ಬಗ್ಗೆನೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ತುಂಬಾ ತುಂಬಾ ಕಮೆಂಟ್ಸ್ ಬರ್ತಿತ್ತು. ಹಾಗೆ ಕಮೆಂಟ್ ಗಿಂತಾನು ಜಾಸ್ತಿ ನನಗೆ DM ಡೈರೆಕ್ಟ್ ಮೆಸೇಜ್ಗಳನ್ನ ಬರ್ತಿದ್ದು ಆಯ್ತಾ. ಅದೇ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅನ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಮೊದಲನೇದಾಗಿ ಆಟೋ ಬಗ್ಗೆ ಗೊತ್ತೇ ಇಲ್ಲ ನನಗೆ, ಝೀರೋ ಮೈಂಡ್, ಝೀರೋ ನಾಲೆಜ್ ಆಟೋ ಬಗ್ಗೆ ಅನ್ನೋರು ಫಸ್ಟ್ ಸ್ಟಾರ್ಟಿಂಗು ಯಾವ ತರ ಡ್ಯೂಟಿಂಗ್ ಮಾಡೋದು, ಎಲ್ಲಿಂದ ಕಲ್ತ್ಕೊಂಡ್ ಬರೋದು ಅಂತ ಆಯ್ತಾ. ನನಗೆ ಮೇನ್ ಆಗಿ ಏನಂದ್ರೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಲ್ಸ್ಕೊಡ್ತೀರಾ, ನೀವು ಕಲ್ಸಿ ಬ್ರದರ್, ನಮ್ಗೆ ಹೆಲ್ಪ್ ಮಾಡಿ ಬ್ರದರ್ ಅಂತ ಒಂದ್ ದಿನಕ್ಕೆ 20-30 ಜನ ಮೆಸೇಜ್ ಮಾಡಿದ್ರೆ ನಂಗೆ ಕಲ್ಸಿ ಅಂತ ಅಂದ್ರೆ ಅದು ಪಾಸಿಬಲ್ ಇಲ್ಲ, ಸಾಧ್ಯನೇ ಇಲ್ಲ ಆಯ್ತಾ. ಏನೋ ಯಾವತ್ತೋ ಒಂದ್ ದಿವಸ ಯಾರೋ ಒಬ್ಬರಿಗೆ ಒಂದು ಸ್ವಲ್ಪ ಟಚ್ ಅಪ್ ಏನೋ ಕೊಡ್ಬೋದು, ಹಂಗಂತ ಅನ್ಬಿಟ್ಟು ಒಂದ್ ದಿನಕ್ಕೆ 30-40 ಜನ ನನಗೆ ಮೆಸೇಜ್ ಹಾಕಿದ್ರೆ ಒಂದ್ ದಿನಕ್ಕೆ ಅಷ್ಟು ಜನಕ್ಕೆ ನಾನು ಹೇಳ್ಕೊಡೋದಾಯ್ತು ಅಂದ್ರೆ ನನ್ನ ಜೀವನ ನಾನು ಏನ್ ಮಾಡೋದು. ಸೊ ಹಂಗಾಗಿ ಅದು ಸಾಧ್ಯವಿಲ್ಲ. ಅದಕ್ಕೆ ಏನಪ್ಪ ಮಾರ್ಗ, ಆಟೋ ರಿಕ್ಷಾನ ಕಲಿಬೇಕು ಅಂತಂದ್ರೆ ಕೆಲವು ಒಂದೊಂದ್ ಕಡೆ ಇದೆ, ಆಟೋ ರಿಕ್ಷಾ ಟ್ರೈನಿಂಗ್ ಕೊಡೋರೇ ಇದ್ದಾರೆ ಆಯ್ತಾ. ಬಟ್ ನಾನ್ ನೋಡ್ದಂಗೆ ಮಹಿಳೆಯರಿಗೆ ಬೇಗ ಸಿಗ್ತಾ ಇದೆ. ಆದ್ರೆ ಕೆಲವೊಬ್ರು ಜೆಂಟ್ಸಿಗೆ ಕೂಡ ಕೊಡ್ತಿದ್ದಾರೆ, ಯಾವ ಏರಿಯಾದಲ್ಲಿ ಅಂತ ಗೊತ್ತಿಲ್ಲ. ರಿಸರ್ಚ್ ಮಾಡ್ಬಿಟ್ಟು ಮುಂದೆ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಸದ್ಯಕ್ಕೆ ಯಾವ್ದಪ್ಪ ಬೆಸ್ಟ್ ವೇ ಈಸಿಯಾಗಿ ಕಲಿಬೇಕು ಅಂತಂದ್ರೆ ಡ್ರೈವಿಂಗ್ ಸ್ಕೂಲ್ಗೆ ಹೋದ್ರೆ ಬೆಟರ್. ಸೊ ನೀವು ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ಏನ್ ಕಲಿತೀರಾ, ಕಾರ್ನ ಕಲ್ತ್ಕೋಬೇಕು. ಇವಾಗ ನೀವು ಕಾರ್ ಕಲ್ತ್ಕೊಂಡ್ರೆ ಓಡ್ಸಕ್ಕೆ ಈಸಿಯಾಗಿ ನೀವು ಆಟೋ ಕೂಡ ಓಡಿಸ್ಬೋದು. ಯಾಕಂತಂದ್ರೆ ಅಲ್ಲಿ ಅದು ಕಾರ್ ಅಂದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ನಿಮ್ಗೆ ಒಂದ್ ಸ್ವಲ್ಪ ಅದರದ್ದು ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ಆಟೋಗೆ ಬಂತು ಅಂತಂದ್ರೆ ಈಸಿನೇ, 2 ವೀಲರ್ ತರಾನೇ ಇರೋದು. ಕೈಯಲ್ಲೇನೆ ಗೇರು ಕ್ಲಚ್ ಎಲ್ಲ ಇದೆ ಆಯ್ತಾ. ನಂದು ಹಳೇದು ಕೆಲವೊಂದು ವಿಡಿಯೋ ನೀವು ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಯಾವ ತರ ಓಡಿಸೋದು ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಆಪರೇಟ್ ಮಾಡ್ಕೊಳೋದು. ಸೊ ಮೇನ್ ಆಗಿ ನೀವು ಯಾರಾದ್ರೂ ಆಟೋ ಫೀಲ್ಡ್ ಬರಬೇಕು ಅಂದ್ರೆ ಫಸ್ಟ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ಬೇಕು. ಡ್ರೈವಿಂಗ್ ಕ್ಲಾಸ್ನ ತಗೊಳ್ಳಿ. ಒಂದು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಸೇರಿ ಒಂದು 6,500-7,000 ರೂಪಾಯಿ ಒಳಗೆ ಡ್ರೈವಿಂಗ್ ಸ್ಕೂಲಲ್ಲಿ ನಿಮ್ಗೆ ಕಲಿಸ್ಕೊಡ್ತಾರೆ. ಸೊ ಇದು ಈಸಿಯೆಸ್ಟ್ ವೇ, ಅದು ತುಂಬಾ ಈಸಿ ಆಗಿದೆ ಆಯ್ತಾ. ಸೊ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ ಗಾಡಿ ಓಡಿಸೋದು ಹೆಂಗೆ ಅನ್ನೋದು, ಒಂದು ಮೈಂಡ್ಗೆ ಸೇರ್ಕೊಳುತ್ತೆ, ನಿಮ್ಗೊಂದು ಪ್ರಾಕ್ಟೀಸು ಆಗಿರುತ್ತೆ. ಆಮೇಲೆ ನಿಮ್ಮ ಹತ್ರ ಲೈಸೆನ್ಸ್ ಇರುತ್ತೆ, ಇದು ಫಸ್ಟ್ ಪ್ರೋಸೆಸ್ ಆಯ್ತಾ. ಲೈಸೆನ್ಸ್ ಬಂದ್ಮೇಲೆ ನೀವು ಆಟೋ ಓಡಿಸ್ಬೋದು. ಬಟ್ ಏನಂತಂದ್ರೆ ಆಟೋ ಬೈ ಮಾಡ್ಬೇಕಲ್ವಾ, ಆಟೋ ಬೈ ಎಲ್ಲಿಂದ ಮಾಡ್ತೀರಾ. ಸೊ ಮೇನ್ ಆಗಿ ಶೋರೂಮ್ ಕಡೆಯಿಂದನೂ ಮಾಡ್ಬೋದು, ಕೆಲವೊಬ್ರು ಸಬ್ ಡೀಲರ್ಗಳು ಇರ್ತಾರೆ ಹೊರಗಡೆ, ಅವ್ರದ್ದೇನಿದೆ ಚಾರ್ಜಸ್ ತಗೊಂಡು ಅವರು ಕೂಡ ಅವ್ರ ಕಮಿಷನ್ ಬೇಸ್ ಮೇಲೆ ಕೂಡ ಮಾಡ್ತಾರೆ. ಇವಾಗ ಎಲ್ಲ ನಾವು ಡ್ರೈವಿಂಗ್ ಕಲ್ತಾಯ್ತು, ಎಲ್ಲಿ ಸಿಗುತ್ತೆ ಅಂತಾನು ಗೊತ್ತಾಯ್ತು. ಇವಾಗ ಆಟೋನ ಲೋನಲ್ಲಿ ತಗೊಳೋದ, ಕ್ಯಾಶ್ ಅಲ್ಲಿ ತಗೊಳೋದ ಅಂತ ತುಂಬಾ ಜನಕ್ಕೆ ಅಂದ್ರೆ ಎಲ್ಲರ ಹತ್ರ ಫುಲ್ ಕ್ಯಾಶ್ ಅಂತೂ ಏನು ಇರೋದಿಲ್ಲ, ಕೆಲವೊಬ್ರೆಲ್ಲ ಲೋನ್ಗೆ ಟ್ರೈ ಮಾಡ್ತಾರೆ. ಸೊ ಆದಷ್ಟು ನನ್ನ ಕಡೆಯಿಂದ ನನ್ನ ರೆಕಮೆಂಡ್ ಕೇಳೋದಾದ್ರೆ ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ಬೆಸ್ಟ್ ಇದೆ ಗಾಡಿನ. ಯಾಕೆ ಅಂತಂದ್ರೆ ನಿಮ್ಗೆ ಲೋನ್ದು ಒಂದು ತಲೆನೋವು ಇರೋದಿಲ್ಲ. ಬಟ್ ಏನಂತಂದ್ರೆ ಇಲ್ಲ ನನ್ಗೆ ಆಗೋದಿಲ್ಲ, ನನ್ನ ಹತ್ರ ಒಂದು 50,000 ಇದೆ, 1,00,000 ಇದೆ. ಸಾರಿ, ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು 50,000ಕ್ಕೆಲ್ಲ ಕೊಡ್ತಿದ್ದಾರೆ. ಇನ್ ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ 1,00,000 ಡೌನ್ ಪೇಮೆಂಟ್ ಕೇಳ್ತಾರೆ. ಈಗ ನೀವು NBFC ನಲ್ಲಿ ಏನಾದ್ರು ಬ್ಯಾಂಕ್ ಅಂದ್ರೆ ಇವಾಗ ಬ್ಯಾಂಕ್ ಫೈನಾನ್ಸ್ ಆಗಿರ್ಲಿ, ಈ ಗೊತ್ತಿದೆಯಲ್ಲ NBFC ಅಂತ ಅಂದ್ಬಿಟ್ಟು RBI ಗೈಡ್ ಲೈನ್ ಅವ್ರ ಅಂಡರ್ ಅಲ್ಲಿ ಬರ್ತಾವಲ್ವ, ಆ ಬ್ಯಾಂಕ್ ಕಡೆಯಿಂದ ನೀವು NBFC ಇಂದ ಲೋನ್ ಎತ್ಕೊಂಡ್ರೆ ನಿಮ್ಗೆ ಒಂದು ಮಿನಿಮಮ್ ಅಂದ್ರೂ ಒಂದು 1,80,000 ಇಂದ 1,00,000 ಡೌನ್ ಪೇಮೆಂಟ್ ಕಟ್ಟಲೇಬೇಕು. ಅದೇ ಇನ್ನೊಂದು ಆಪ್ಷನ್ ಇದೆ, ಅದ್ಯಾವ್ದಪ್ಪ ಅಂತಂದ್ರೆ ಸೇಟು ಫೈನಾನ್ಸ್. ಸೇಟು ಫೈನಾನ್ಸ್ ಹೋದ್ರೆ ನೀವು 50,000 ಕೊಟ್ರೆ ಸಾಕು, ನಿಮ್ಗೆ ಗಾಡಿಯನ್ನ ಕೊಡ್ತಾರೆ ಅವರು. ನಿಮ್ದು ಸಿಬಿಲ್ ಸ್ಕೋರ್ ಆಗ್ಲಿ, ಕ್ರೆಡಿಟ್ ಸ್ಕೋರ್ ಯಾವುದೇ ತರ ನೋಡೋದಿಲ್ಲ ಆಯ್ತಾ. ಏನೋ ಬೇಡ ಬನ್ನಿ, ಒಂದು 50,000 ಕಟ್ಟಿ ನಿಮ್ಗೆ ಹೆಸರಿಗೆ ಹೆಂಗ ನಿಮ್ ತಲೆಗೆ ಒಂದು ಗಾಡಿ ಎತ್ತಾಕ್ತಾರೆ, ಅದಕ್ಕೆ ಏನ್ ಬೇಕಿರೋಂತಹ ಚಾರ್ಜಸ್ ಕೂಡ ತಗೋತಾರೆ. ಇದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಕೆಲವೊಂದು ಸೇಟು ಫೈನಾನ್ಸ್ಗಳಲ್ಲಿ ಅವರು ಓವರ್ ಚಾರ್ಜ್ ಮಾಡ್ತಾರೆ. ಎಕ್ಸಾಂಪಲ್ 1,00,000 ನೀವು ಎತ್ಕೊಂಡಿರ್ತೀರಾ, ಅದಕ್ಕೆ ಮಿನಿಮಮ್ ಅಂದ್ರು 45,000-60,000 1,00,000 ನೀವು ತಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಆಲ್ಮೋಸ್ಟ್ ಅರ್ಧದಷ್ಟು ಎಕ್ಸ್ಟ್ರಾ ಕಟ್ಟಿಸ್ಕೊಂತಾರೆ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಹೋಯ್ತು ಅಂದ್ರೆ ರೀಫೈನಾನ್ಸ್ ಮಾಡಿಸ್ಕೊಂಡ್ರೆ ಅಲ್ಲೂ ಕೂಡ ಅಷ್ಟೇನೆ ನಿಮ್ಗೆ
ಡಾಕ್ಯುಮೆಂಟ್ ಚಾರ್ಜು ಅದು ಇದು ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಸೇರಿಸ್ತಾರೆ. ಸೆಡ್ ಫೈನಾನ್ಸ್ ಅಂತಂದ್ರೆ ನೀವು ಯೋಚನೆ ಮಾಡಿ ಸ್ವಲ್ಪ ರಕ್ತ ಹೀರೋ ತರಾನೇ. ಹಾಗೆ ಎಲ್ಲರಿಗೂ NBFC ನಲ್ಲಿ ಬಂದು ಫೈನಾನ್ಸ್ ಸಿಗಲ್ಲ. ಯಾಕೆ ಅಂತ ಕೇಳೋದಾದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಯಾವ್ದೋ ಒಂದು ಮೊಬೈಲ್ ತಗೊಂಡಿರ್ತಾರೆ, ಇಲ್ಲ 2 ವೀಲರ್ ತಗೊಂಡಿರ್ತಾರೆ, ಏನೋ ಒಂದು ಸಣ್ಣ ಪುಟ್ಟ ಒಂದು ಇದು ಲೋನ್ ಮೇಲೆ ಫ್ರಿಜ್, ಟಿವಿನ, ಮೊಬೈಲ್ ಏನೋ ಒಂದು ತಗೊಂಡಿರ್ತಾರೆ, ಅದು ಕರೆಕ್ಟಾಗಿ ಕಟ್ಕೊಂಡಿರಲ್ಲ. ಅವಾಗ ಏನಾಗಿರುತ್ತೆ, ಅವ್ರದ್ದು ಇದು ಕ್ರೆಡಿಟ್ ಸ್ಕೋರ್ ಬಂದ್ಬಿಟ್ಟು ಡ್ಯಾಮೇಜ್ ಆಗಿರುತ್ತೆ. ಆಯ್ತಾ, ಅಲ್ಲಿ ಕ್ರೆಡಿಟ್ ಸ್ಕೋರ್ ರಿಪೋರ್ಟ್ ಏನಾಗಿರುತ್ತೆ, ಇವ್ರದ್ದು ಡಿಫಾಲ್ಟ್ ಇದೆ, ಇವ್ರು ಡಿಫಾಲ್ಟರು, ಇವ್ರಿಗೆ ಲೋನ್ ಕೊಡೋದು ಬೇಡ ಅಂತ ಅದೆಲ್ಲ ನೋಡ್ತಾರೆ NBFC ಅವರಂತ. NBFC ನಲ್ಲಿ ನಾವು ಫೈನಾನ್ಸ್ ಎತ್ಕೊಂತೀವಿ ಅಂದ್ರೆ ಮೇನ್ ಆಗಿ ಬೇಕಿರೋವಂಥದ್ದು ಕ್ರೆಡಿಟ್ ಸ್ಕೋರ್. ಹಾಗೆ NBFC ನಲ್ಲಿ ನೀವು ಗಾಡಿನ ತಗೊಂತಾ ಇದ್ರೆ ಒಬ್ರು ಕೊಲಾಟ್ರಲ್ ಬೇಕು, ಅಂದ್ರೆ ಗ್ಯಾರಂಟಿಯರ್ ಯಾರಾದ್ರೂ ಒಬ್ರು ಕೊಡ್ಲೇಬೇಕಾಗುತ್ತೆ. ಸರಿನಾ? ಇದು ಬಂದ್ಬಿಟ್ಟು ಲೋನು ಮತ್ತೆ ಪ್ರೊಸೆಸ್, ಲೋನ್ ಪ್ರೊಸೆಸ್. ಅದ್ರ ಜೊತೆಗೆ ನಂದು ಒಂದು ಆಡ್ ಆನ್ ಮಾಡ್ತೀನಿ. ಅದೇನಪ್ಪ ಅಂತಂದ್ರೆ, ನಿಮ್ಮ ಹತ್ರ ಏನಾದ್ರು ಚಿನ್ನ ಇದ್ರೆ ಗೋಲ್ಡ್ ನೀವು ಅಡ ಇಟ್ಬಿಟ್ಟು, ಚಿನ್ನನ ಅಡ ಇಟ್ಟು ಅದ್ರಲ್ಲಿ ಸಿಗುವಂತಹ ದುಡ್ಡಲ್ಲಿ ಕೂಡ ನೀವು ತಗೋಬಹುದು ಗಾಡಿನ. ಅದು ಬೆಟರ್ ಆಗಿರುತ್ತೆ. ಯಾಕಂದ್ರೆ ಚಿನ್ನಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಇರೋದೇ 9%. 9% ಅಂತಂದ್ರೆ ಒಳ್ಳೆ ರೇಟಲ್ಲಿ. ನಾವು NBFCಗೆ ಹೋಯ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೂ 14, 18 ಸ್ಟಾರ್ಟ್ ಆಗುತ್ತೆ ಅವ್ರಿಗ್ತಾ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್. ಗೋಲ್ಡ್ ರೇಟ್ಗೆ ಬಂದ್ಬಿಟ್ಟು ನೀವು ಅಟ್ಲೀಸ್ಟ್ ನಿಮ್ಮ ಹತ್ರ ಏನೋ ಒಂದು ಚಿನ್ನಾಭರಣ ಇತ್ತು ಅಂದ್ರೆ ನೀವು ಬ್ಯಾಂಕಲ್ಲಿ ಅಡ ಇಟ್ಟರೆ ನೀವು ಒಂದು ಅಂದಾಜಾಗೆ ಒಂದು 9%, 10% ಒಳಗಡೆ ನೀವು ಈಸಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಬಡ್ಡಿಗೆ ಎತ್ಕೋಬಹುದು. ನಿಮ್ಗೆ ಅಲ್ಲಿ ಒಂದು 6-7% ದುಡ್ಡು ಆರಾಮಾಗಿ ಉಳಿತದೆ. ಇದು ಬೆಸ್ಟ್ ಇದೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ, ಇತ್ತು ಅಂತಂದ್ರೆ ಬೆಟರ್ ಏನಪ್ಪಾ ಅಂದ್ರೆ ಆಪ್ಷನ್, ನೀವು ಫುಲ್ ಕ್ಯಾಶ್ಗೆ ಹೋಗಿ ಗಾಡಿಗೆ. ಅವಾಗ ಏನಾಗುತ್ತೆ, ಗಾಡಿ ಮೇಲೆ ನಿಮ್ಗೆ ಒಂದು ಪ್ರೆಷರ್ ಇರಲ್ಲ. ಯಾಕಂದ್ರೆ ಆಟೋ ಬಿಸ್ನೆಸ್ ಅಂದ್ರೆ ಡೈಲಿ ಒಂದೇ ತರನೇ ನಡೆಯುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಏನಂತಂದ್ರೆ ನಾವು ಅದಕ್ಕೆ ಶ್ರಮ ಕೊಡ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ನಾವು ಕಷ್ಟಪಟ್ಟು ಮಾಡ್ತೀವಿ, ಡ್ಯೂಟಿ ನಡೀತದೆ. ಬಟ್ ಏನಂತಂದ್ರೆ ಒಂದೊಂದ್ಸಿ ತಿಂಗಳು ಏನೋ ವೇರಿಯೇಷನ್ ಆಗೋಯ್ತು, ಏನೋ ಹಬ್ಬ ಬಂತು, ಇಲ್ಲ ಹುಷಾರಿಲ್ದಂಗೆ ಆಯ್ತು, ಯಾವ್ದೋ ಫಂಕ್ಷನ್ ಅಟೆಂಡ್ ಮಾಡ್ಬೇಕಾಯ್ತು ಅಂತಂದ್ರೆ ಆ ಟೈಮಲ್ಲಿ ಬಂದ್ಬಿಟ್ಟು ಏನಾಗ್ಬಿಡುತ್ತೆ, ಸ್ವಲ್ಪ ನಾವು ಡ್ಯೂಟಿಗಳು ಮಾಡಕ್ ಆಗಲ್ಲ. ಅವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ ಲೋನಲ್ಲಿ ಇತ್ತು ಅಂದ್ರೆ, ಲೋನ್ ಇಲ್ಲ, ಲೋನಲ್ಲಿ ಏನೋ ಗಾಡಿ ಇಲ್ಲ ಅಂತಂದ್ರೆ ನೀವು ಆರಾಮಾಗಿ ಅದನ್ನು ಮ್ಯಾನೇಜ್ ಮಾಡ್ಕೋಬಹುದು, ಡ್ಯೂಟಿನೂ ಮಾಡ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಅಲ್ಲಿ ತಿಳಿಸಿ. ಲೋನ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಈಗ ಬೆಂಗಳೂರಲ್ಲಿ ನೀವು ಆಟೋ ತಗೋಬೇಕು ಅಂದ್ರೆ, ನಾನು ಬೆಂಗಳೂರಲ್ಲಿ ಹೇಳ್ತಿರೋದು, ಇದೇ ಪ್ರೋಸೆಸ್ ಎಲ್ಲಾ ಕಡೆನೂ ಇರುತ್ತೆ, ಬಟ್ ಪರ್ಮಿಟ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ಆಯ್ತಾ, ಇವಾಗ ನಾನು ಬೆಂಗಳೂರಲ್ಲಿ ಇರೋದ್ರಿಂದಾಗಿ ನಾನು ಬೆಂಗಳೂರ್ದು ಯಾವ ತರ ಇರುತ್ತೆ ನೀವು ಗಾಡಿ ತಗೊಳೋ ಪ್ರೋಸೆಸ್ ಅಂತ ಹೇಳ್ತೀನಿ. ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಬಂದ್ಬಿಟ್ಟು ಲೋಕಲ್ ID ಪ್ರೂಫ್ ಇರಬೇಕು. ಯಾವುದು, ನಿಮ್ದು ಆಧಾರ್ ಕಾರ್ಡ್ ಆಗಿರ್ಲಿ, ಆಧಾರ್ ಕಾರ್ಡ್ ನಡೀತದೆ, ಯಾವ್ದಾದ್ರು ಪರವಾಗಿಲ್ಲ. ಪ್ಯಾನ್ ಕಾರ್ಡು, ಎಲೆಕ್ಟ್ರಿಸಿಟಿ ಬಿಲ್ಲು, ಆಮೇಲೆ ರೆಂಟಲ್ ಹೌಸ್ ಅಂದ್ರೆ ಬಾಡಿಗೆ ಮನೇಲಿ ಇದ್ರೆ ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ. ಮತ್ತೆ ಇಲ್ಲಿ ನೀವು ಲೋನ್ ಮೇಲೆ ತಗೊಂತಾ ಇದ್ರೆ ಕೊಲಾಟ್ರಲ್ ಬೇಕಾಗುತ್ತೆ. ಅಂತಂದ್ರೆ ಯಾರಾದ್ರೂ ಶೂರಿಟಿ, ಗ್ಯಾರಂಟಿ, ಒಬ್ರು ಗ್ಯಾರಂಟಿಯರ್ ಕೊಡ್ಬೇಕಾಗುತ್ತೆ. ಇದು ಪ್ರೋಸೆಸ್. ಇದು ಬೆಂಗಳೂರಲ್ಲಿ ನೀವು ತಗೊಂತಾ ಇದ್ರೆ. ಹಾಗೆ ಪರ್ಮಿಟ್ಗೋಸ್ಕರ ನಿಮ್ಮ ಹತ್ರ ಬ್ಯಾಡ್ಜ್ ಇರ್ಬೇಕಾಯ್ತಾ. ಇವಾಗ 4 ವೀಲರ್ ನಿಮ್ಮ ಹತ್ರ ಕಾರ್ ಲೈಸೆನ್ಸ್ ಇದ್ರು ಕೂಡ, 4 ವೀಲರ್ ಲೈಸೆನ್ಸ್ ಇದ್ರು ಕೂಡ ಅದರಲ್ಲಿ ಒಂದು ಬ್ಯಾಡ್ಜ್ ಅಂತ ಬೇಕಾಗುತ್ತೆ. ಈ ಬ್ಯಾಡ್ಜ್ ಏನಕ್ಕಪ್ಪ ಬೇಕು ಅಂತ ಅಂದ್ರೆ, ಇದು ಪರ್ಮಿಟ್ ಮಾಡಿಸ್ಲಿಕ್ಕೋಸ್ಕರ. ಆಯ್ತಾ, ಬ್ಯಾಡ್ಜ್ ಇದ್ರೆ ಮಾತ್ರನೇ ಪರ್ಮಿಟ್ ಕೊಡೋದು. ಇದಕ್ಕೆ 4 ವೀಲರ್ ಬ್ಯಾಡ್ಜ್ ಇದ್ರೂ ನಡೀತದೆ, ಇಲ್ಲ ಆಟೋ ಬ್ಯಾಡ್ಜ್ ಆಡ್ ಮಾಡಿಸ್ಕೊಂಡು ಕೂಡ ನೀವು ಪರ್ಮಿಟ್ ನ ತಗೋಬಹುದು. ಈ ತರ ಇರುತ್ತೆ ಡಾಕ್ಯುಮೆಂಟ್ ಪ್ರೊಸೆಸ್. ಸೇಮ್ ಲೋನ್ಗೂ ಕೂಡ ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೀವು ಲೋನ್ ಗಾಡಿ ತಗೊಂಡ್ರು ಅಷ್ಟೇ, ಫುಲ್ ಕ್ಯಾಶ್ ತಗೊಂಡ್ರು ಅಷ್ಟೇ. ಮತ್ತೆ ಕೆಲವೊಬ್ರು ಕೇಳ್ತಿದ್ರೆ DL ಪರ್ಮಿಟ್ ಬೆಟರಾ, ಟ್ರಾನ್ಸ್ಫರ್ ಪರ್ಮಿಟ್ ಬೆಟರಾ ಅಂತ ಅಂದ್ಬಿಟ್ಟು. ನಾನು ಹೇಳ್ತೀನಿ, ಇವಾಗ ಗೌರ್ಮೆಂಟ್ ಅವ್ರು ಎನಿವೆ ಕೊಟ್ಟಿದಾರಲ್ವಾ DL ಪರ್ಮಿಟ್. ಸೊ ಏನಕ್ಕೋಸ್ಕರ ನಾವು ಅಡಿಷನಲ್ 30,000 40,000 ಖರ್ಚು ಮಾಡ್ಬಿಟ್ಟು ಟ್ರಾನ್ಸ್ಫರ್ ಪರ್ಮಿಟ್ ತಗೋಬೇಕು? ಆರಾಮಾಗಿ ನಾವು DL ಪರ್ಮಿಟ್ ಅನ್ನೇ ಯೂಸ್ ಮಾಡ್ಕೋಬಹುದು. ಆಯ್ತಾ, ಸೊ DL ಪರ್ಮಿಟ್ ಬೆಟರ್. 2 ವರ್ಷವರೆಗೂ ಗಾಡಿ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ಆದ್ರೆ ಅದಕ್ಕೆ ಇನ್ನೊಂದು ಪ್ರೋಸೆಸ್ ಏನಪ್ಪಾ ಅಂತಂದ್ರೆ, ನೀವು ಗಾಡಿನ ಸೇಲ್ ಮಾಡ್ತಿದ್ರೆ ಪರ್ಮಿಟ್ ನ ಸರೆಂಡರ್ ಮಾಡ್ಬಿಟ್ಟು ಯಾರ ಹತ್ರ DL ಇರುತ್ತೆ ಅವ್ರ DL ಬ್ಯಾಡ್ಜ್ ಇತ್ತು ಅಂದ್ರೆ ಅವ್ರ ಮೇಲೆ ಹೊಸದಾಗಿ ಪರ್ಮಿಟ್ ನ ಅಪ್ಲೈ ಮಾಡ್ಕೋಬಹುದು. ಸ್ವಲ್ಪ ಪ್ರೋಸೆಸ್ ಇದೆ, ಅದಕ್ಕೆ ಲೆಂತಿ ಪ್ರೋಸೆಸ್ ಅಂತ ಹೇಳ್ಬೋದು, ಸ್ವಲ್ಪ ಖರ್ಚು ಆಗುತ್ತೆ. ಬಟ್ ಏನಂತಂದ್ರೆ ಈ ತರ ಕೂಡ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಇರುವಂತ ಪರ್ಮಿಟ್ ನಾನೇ ನೀವು ಟ್ರಾನ್ಸ್ಫರ್ ಮಾಡ್ಬೇಕು ಇನ್ನೊಬ್ರಿಗೆ ಅಂತಂದ್ರೆ ಆಗಲ್ಲ. ಅದು 2 ಇಯರ್ಸ್ ವರ್ಗು ವೇಟ್ ಮಾಡ್ಬೇಕಾಗುತ್ತೆ. ಇದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು DL ಪರ್ಮಿಟ್ ಅಲ್ಲಿ. ಟ್ರಾನ್ಸ್ಫರ್ ಪರ್ಮಿಟ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಬ್ಯಾಡ್ಜ್ ಗೀಡ್ಜ್ ಏನೋ ಬೇಕಾಗಿಲ್ಲ, ಹಂಗೇನೆ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ ಆಯ್ತು. ಈಗ ಬೆಂಗಳೂರಲ್ಲಿ ಯಾವ ತರಪ್ಪ ಡ್ಯೂಟಿನ ಮಾಡೋದು? ಸೊ ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಈಗ ಮೀಟ್ರಲ್ಲಿ ತುಂಬಾ ಕಡಿಮೆನೆ ಗಾಡಿಗಳು ಓಡ್ತಾ ಇರೋದು. ತುಂಬಾ ಕಡಿಮೆ ಏನೋ 99% ಮೀಟರ್ ಹಾಕೊಂಡು ಯಾರು ಗಾಡಿ ಓಡಿಸ್ತಾ ಇಲ್ಲ. ರೀಸನ್ ಬಂದ್ಬಿಟ್ಟು ಯಾರು ಕಸ್ಟಮರ್ ಬಂದು ರೋಡಲ್ಲಿ ನಿಲ್ತಾ ಇಲ್ಲ, ಆ ರೀಸನ್ಗೆ. ಆಯ್ತಾ, ಸೊ ಬೆಂಗಳೂರಲ್ಲಿ ಯಾವ್ದ್ರಲ್ಲಪ್ಪ ಡ್ಯೂಟಿ ಮಾಡೋದು ಅಂತಂದ್ರೆ,
ಓಲಾ, ಊಬರ್, ನಮ್ಮ ಹತ್ರ ರ್ಯಾಪಿಡೋ, ಈ 3 ಅಪ್ಲಿಕೇಶನ್ ಅಲ್ಲಿ ಬಂದ್ಬಿಟ್ಟು ಡ್ಯೂಟಿ ಮಾಡ್ತಾ ಇರೋದು. ಸೊ ನಾನು ಕೂಡ ಒಬ್ಬ ಆಟೋ ಡ್ರೈವರ್ ಆಗಿ ನಾನು ಅದೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ಕನ್ವಿನಿಯೆಂಟ್ ಇದೆ. ಯಾವ ತರ ಅಂತಂದ್ರೆ, ಇವಾಗ ನಾವು ಮುಂಚೆ ಎಲ್ಲ ಬಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮುಂಚೆ ಎಲ್ಲ ಬಂದ್ಬಿಟ್ಟು ರೋಡಲ್ಲಿ ಒಂದು ಎಲ್ಲ ಕಡೆ ತಿರ್ಕೊಂಡು ಹೋಗ್ತಿದ್ವಿ, ಕಸ್ಟಮರ್ ರೋಡಿಗೆ ಬಂದು ನಿಲ್ತಾ ಇದ್ರು. ಆ ಟೈಮಲ್ಲಿ ಸರಿನಾ, ಮೇನ್ ರೋಡಿಗೆ ಬರೋರು ಕಸ್ಟಮರು ಅಲ್ಲಿ ಬಂದು ಕೇಳೋರು ಬರ್ತೀರಾ ಅಂತ ಅಂದ್ಬಿಟ್ಟು ನಾವು ಮೀಟರ್ ಹಾಕೊಂಡು ಕರ್ಕೊಂಡೋಗಿ ಬಿಡ್ತಾ ಇದ್ವಿ. ಅವಾಗ ಈ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಹತ್ರ ಅಂತ ಕಂಪ್ನಿಗಳೇ ಇರಲಿಲ್ಲ. ಹಂಗಾಗಿ ಆ ಪ್ರೋಸೆಸ್ ಅಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಮೀಟ್ರು, ಅದನ್ನ ಉಪಯೋಗಿಸ್ಬೇಕು. ಬಟ್ ಇವತ್ತೊಂದು ದಿವಸದಲ್ಲಿ ಉಪಯೋಗಿಸಕ್ ಆಗ್ತಾ ಇಲ್ಲ. ರೀಸನ್ ಬಂದ್ಬಿಟ್ಟು ತುಂಬಾನೇ ಸಿಂಪಲ್, ಕನ್ವಿನಿಯೆಂಟ್. ಎಲ್ಲ ಕಸ್ಟಮರ್ ಏನ್ ಮಾಡ್ತಾರೆ, ಮನೆಯಲ್ಲೇ ಕುತ್ಕೊಂಡು ಅವ್ರ ಮನೆಯಲ್ಲೇ ಬುಕ್ ಮಾಡ್ಕೊಂತಾರೆ. ಅವ್ರ ಮನೆ ಮುಂದೆನೆ ಹೋಗಿ ನಿಂತಿರ್ತೀವಿ, ಅಲ್ಲೇನೆ ಅವ್ರನ್ನ ಪಿಕಪ್ OTP ಕೊಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಬಿಡ್ತೀವಿ. ಆಯ್ತಾ, ಅದರಲ್ಲಿ ನಮ್ಗೂನು ಒಂದು ಟೈಮ್ ಉಳಿತದೆ, ಆ ಕಸ್ಟಮರ್ಗೂ ಒಂದು ಟೈಮ್ ಉಳಿತದೆ. ಮುಂಚೆ ಕಸ್ಟಮರ್ ರೋಡ್ಗೆ ಬಂದು ಆಟೋ ಕೇಳೋರು, ಬಟ್ ಇವತ್ತೇನಂತಂದ್ರೆ ನಾವೇ ಅವ್ರ ಮನೆ ಹತ್ರ ಹೋಗಿ ಪಿಕಪ್ ಮಾಡ್ತಾ ಇದ್ವಿ. ಸೊ ಏನು ಮಾಡೋಕ್ಕಾಗಲ್ಲ, ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ತಿದೆ. ಸೊ ಅದಕ್ಕೆಲ್ಲ ನಾವು ಕೂಡ ಇನ್ವಾಲ್ವ್ ಆಗಬೇಕು, ಅಳವಡಿಸ್ಕೋಬೇಕಾಗುತ್ತೆ. ಈ ತರ ಅಗ್ರಿಕೇಟರ್ ಕಂಪ್ನಿ ಮೇಲೆ ಡಿಪೆಂಡ್ ಆಗಿ ನಾವೆಲ್ಲರೂ ಡ್ರೈವ್ ಮಾಡ್ತಿರೋದು. ಆಟೋ ಮತ್ತೆ ಟ್ಯಾಕ್ಸಿ ಇವೆಲ್ಲ ಬಂದ್ಬಿಟ್ಟು ಇವಾಗ ಅಗ್ರಿಕೇಟರ್ ನಲ್ಲೇನೆ ಆಪರೇಟ್ ಆಗ್ತಿರೋದು. ಯಾಕಂದ್ರೆ ಅದು ಕನ್ವಿನಿಯೆಂಟ್ ಇದೆ. ಆಯ್ತಾ, ಇವಾಗೆಲ್ಲ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚಿಕ್ಕದಾಗಿ ಮೊಬೈಲ್ ಇರ್ತಿತ್ತು. ಅವಾಗ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕ ಚಿಕ್ಕ ಮೊಬೈಲ್ ನಾವು ತಗೊಂತಾ ಇದ್ವಿ. ಯಾಕೆ ಹೇಳಿ, ಅದನ್ನ ಎತ್ಕೊಂಡೋಗಕ್ಕೆ, ಅದು ಯೂಸ್ ಮಾಡಕ್ಕೆಲ್ಲ ನಮ್ಗೆ ಈಸಿ ಇರೋದು ಅಂತ ಅಂದ್ಬಿಟ್ಟು. ಆಮೇಲೆ ಹೋಗ್ತಾ ಹೋಗ್ತಾ ಏನ್ ಬಂತು, ಇವಾಗ ಸ್ಮಾರ್ಟ್ ಫೋನ್ಗಳು ಬಂತು. ಇವಾಗ ಇಷ್ಟಿದ್ದಾವೆ, ಫೋಲ್ಡಿಂಗ್ ಅಂತ, ಅದು ಇಷ್ಟು ದೊಡ್ಡದಾಗೋದಂತ, ಆ ತರ ಎಲ್ಲ ಇದಾವಲ್ವಾ. ಅದೇ ತರಾನೇ ಇದು ಕೂಡ ಇನ್ನು ಟೆಕ್ನಾಲಜಿ ಬೇಕು. ಮತ್ತೆ ಮುಂಚೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರ್ತಿತ್ತು, ಇವಾಗ ಜಾಸ್ತಿ ಟ್ರಾಫಿಕ್ ಆಗಿದೆ. ಯಾಕಪ್ಪ ಟ್ರಾಫಿಕ್ ಆಗಿದೆ ಅಂತಂದ್ರೆ, ಎಲ್ಲರೂ ಅವ್ರವ್ರ ಸ್ವಂತ ಗಾಡಿ ಯೂಸ್ ಮಾಡ್ತಿದ್ದಾರೆ. ಆ ಟ್ರಾಫಿಕ್ ಇರೋದ್ರಿಂದಾಗಿ ಪೊಲೀಸರು ಕೂಡ ಅಷ್ಟೇನೆ ಮೇನ್ ರೋಡ್ ಅಲ್ಲಿ ಎಲ್ಲೂ ಗಾಡಿಗಳನ್ನ ನಿಲ್ಸಕ್ ಬಿಡಲ್ಲ. ಆ ರೀಸನ್ ಇಂದ ಎಲ್ಲಾದ್ರೂ ನಾವು ಒಂದ್ ಸೈಡ್ ಅಲ್ಲಿ ಹಾಕೋಬಹುದು. ಇವಾಗ ಬಿಸಿಲು ಇದ್ದಾಗ ಒಂದು ಯಾವ್ದಾದ್ರು ಒಂದು ಮರದ ಕೆಳಗಡೆ ನಾವು ನಿಲ್ಸ್ಕೋಬಹುದು ಗಾಡಿನ. ಅಲ್ಲಿ ನಿಲ್ಸ್ಕೊಂಡು ಆ ನೆರಳಲ್ಲಿ ಯಾವ್ದಾದ್ರು ಡ್ಯೂಟಿ ಬಂತ, ಅವಾಗ ಹೋಗಿ ನಾವು ಡ್ಯೂಟಿನ ಅಕ್ಸೆಪ್ಟ್ ಮಾಡಿ ಕಸ್ಟಮರ್ನ ಪಿಕಪ್ ಮಾಡ್ಬೋದು. ಹಾಗಾಗಿ ಕಸ್ಟಮರ್ಗೂ ಕನ್ವಿನಿಯೆಂಟ್ ಇದೆ, ಸೊ ಡ್ರೈವರ್ಗೂ ಕನ್ವಿನಿಯೆಂಟ್ ಇದೆ ಅಂತ ಹೇಳ್ಬೋದು ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ. ಮತ್ತೆ ಟೈಮ್ ಕೂಡ ಉಳಿಯುತ್ತದೆ. ಮತ್ತೆ ನಮ್ಗೆ ಗೊತ್ತಿರುತ್ತೆ ಯಾವ ಕಡೆಗೆ ನಾವು ಡ್ಯೂಟಿ ಎತ್ಕೊಂತ ಇದೀವಿ, ಅಮೌಂಟ್ ಎಷ್ಟು ತೋರಿಸ್ತಿದೆ ಅನ್ನೋದು ಒಂದು ಸ್ವಲ್ಪ ಈಸಿ ಅಂತ ಹೇಳ್ಬೋದು. ಆಯ್ತಾ, ಸೊ ಈ ತರ ನಡೆಯುವಂಥದ್ದು. ಮತ್ತೆ ತುಂಬಾ ಜನ ಕೇಳ್ತಿದ್ರೆ, ಬೆಂಗಳೂರಲ್ಲೇನೆ 4 ವರ್ಷ, 5 ವರ್ಷ, 10 ವರ್ಷ, 2 ವರ್ಷ ಇರ್ಲೇಬೇಕಾ ಅಂತ ಅಂದ್ಬಿಟ್ಟು. ಮುಂಚೆ ಏನೋ ಇತ್ತಪ್ಪ ಆ ತರ ಒಂದು ರೂಲ್ಸ್. ಇವತ್ತಿನ ರೂಲ್ಸ್ ಯಾವ ತರ ಇದೆ ಅಂತ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ನಾರ್ಮಲ್ ಆಗಿ ಯಾವ್ದೇ ತರ ಇಲ್ಲ ಅನ್ಕೊಂಡಿದೀನಿ. ಮತ್ತೆ ಪೊಲೀಸ್ ವೆರಿಫಿಕೇಶನ್ ತುಂಬಾ ಜನ ಕೇಳ್ತಾ ಇದ್ರು ಅಂತ. ಮುಂಚೆ ಪೊಲೀಸ್ ವೆರಿಫಿಕೇಶನ್ ಇತ್ತು, ಬಟ್ ಏನಂತಂದ್ರೆ ಇವಾಗ ತೆಗ್ದಾಕಿದ್ದಾರೆ. ಹಾಗೆ ಹೇಳ್ಬೇಕು ಅಂದ್ರೆ, ಇದ್ರದೇ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅವರೇ ಬಂದ್ಬಿಟ್ಟು 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಆಟೋ ಓಡಿಸ್ಕೋಬಹುದು, ಕಾರ್ ಓಡಿಸ್ಕೋಬಹುದು, ಅಪ್ ಟು MGB ವೆಹಿಕಲ್ ವರ್ಗು 6 ವೀಲ್ ವರ್ಗು ಓಡಿಸ್ಕೋಬಹುದು ಅಂತ ಅಂದ್ಬಿಟ್ಟು. ಅಂದ್ರೆ ಮೀಡಿಯಂ ಗೂಡ್ಸ್ ವೆಹಿಕಲ್ ವರ್ಗು ಓಡಿಸ್ಕೋಬಹುದು, ಅದೇ ಸಾಕು ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಹೋಯ್ತೀವಿ ಅಂತಂದ್ರೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್, ಬಸ್ಗೆಲ್ಲ ಬಂದ್ಬಿಟ್ಟು HPV ಈ ತರ. ಆಯ್ತಾ, ಈ ತರ ಮಾಡಿದ್ದಾರೆ. ಯಾವ್ದೇ ತರ ಬ್ಯಾಡ್ಜ್ ಬೇಡ, 3 ವೀಲರ್ ಲೈಸೆನ್ಸ್ ಬೇಡ ಅನ್ನೋದು. ಮತ್ತೆ ಬ್ಯಾಡ್ಜ್ ಅಂತ ಅವಶ್ಯಕತೆ ಇಲ್ಲ. ಇವಾಗ 4 ವೀಲ್ ಇತ್ತು ಅಂದ್ರೆ ಯೆಲ್ಲೋ ಬೋರ್ಡ್ ಓಡಿಸ್ಕೋಬಹುದು, ವೈಟ್ ಬೋರ್ಡ್ ಓಡಿಸ್ಕೋಬಹುದು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ರೂಲ್ಸ್ ಮಾಡಿದ್ದಾರೆ. ಬಟ್ ಏನಂತಂದ್ರೆ, ಪರ್ಮಿಟ್ಗೋಸ್ಕರ ಇವ್ರದ್ದು ಅದೇನೋ ಗೊತ್ತಿಲ್ಲ. ಆಯ್ತಾ, ಇವರು ಬ್ಯಾಡ್ಜ್ ಮಾಡಿಸ್ಕೊಳ್ಳಿ ಎಲ್ಲ ಅಂತ ಹೇಳ್ತಿದ್ದಾರೆ. ಸೇಮ್ ಅದೇ ಪ್ರೋಸೆಸ್ ಅಲ್ಲೇನೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಬ್ಯಾಡ್ಜ್ ಬೇಡ ಅಂತ ಅಂದ್ಬಿಟ್ಟು ಈ ತರ ಒಂದು ರೂಲ್ಸ್ ಮಾಡಿದಾರಲ್ವಾ. ಸೇಮ್ ಅದೇ ತರಾನೇ ಇವಾಗ ಒಂದು 4 ವೀಲ್ ಲೈಸೆನ್ಸ್ ಇತ್ತು ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಓಡಿಸ್ಕೋಬಹುದು. ಸೇಮ್ ಪ್ರೋಸೆಸ್ ಬಂದ್ಬಿಟ್ಟು ಮೋಸ್ಟ್ಲಿ ಇವಾಗ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ ಪೊಲೀಸ್ ವೆರಿಫಿಕೇಶನ್ ಬೆಂಗಳೂರಲ್ಲಿ ಗಾಡಿ ಓಡಿಸೋಕ್ಕೋಸ್ಕರ. ಸೊ ಅಷ್ಟೇನು ಅವಶ್ಯಕತೆ ಬರಲ್ಲ ಅನ್ನೋದು ನನ್ನ ಅನಿಸಿಕೆ. ಗೊತ್ತಿಲ್ಲ ಅದ್ರದ್ದು ರೂಲ್ಸ್ ಏನು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಬಟ್ ನಾನು ನೋಡ್ದಂಗೆ ಅವಶ್ಯಕತೆ ಇಲ್ಲ. ಮುಂಚೆ ಬಂದ್ಬಿಟ್ಟು ಇತ್ತು, ನಾನು ಮಾಡಿಸಿದ್ದೀನಿ ಪೊಲೀಸ್ ವೆರಿಫಿಕೇಶನ್ ಎಲ್ಲ ಮುಂಚೆ ಮಾಡಿಸಿದ್ದೀನಿ. ನಾನು ಹೇಳ್ತಿರೋದು ಒಂದು 8 ವರ್ಷ ಮುಂಚೆ ನಾನು ಮಾಡಿಸಿದ್ದೆ. ಬಟ್ ಇವಾಗ ಅದು ಎಲ್ಲೂ ಕೇಳಿಲ್ಲಪ್ಪ ನನಗೆ. ಮುಂಚೆ ಆದ್ರೆ ಕಂಪ್ನಿಗಳಲ್ಲಿ, ಈ MNC ಕಂಪ್ನಿಗಳಲ್ಲೆಲ್ಲ ಬಂದ್ಬಿಟ್ಟು ಕೇಳೋರು. ಆಯ್ತಾ, ನಾವು ಪೊಲೀಸ್ ವೆರಿಫಿಕೇಶನ್ ಕೊಟ್ರೇನೆ ಅವ್ರೇನ್ ಮಾಡ್ಕೊಂತ ಇದ್ದಿದ್ದು, ನಮ್ಮ ಆಟೋ ಇದು ಕ್ಯಾಬ್ಗಳನ್ನ ಅಟ್ಯಾಚ್ ಮಾಡ್ಕೊಂತ ಇದ್ದಿದ್ದು, ಡ್ರೈವರ್ಗಳನ್ನ, ನಮ್ಮ ಗಾಡಿಗಳನ್ನ. ಇವ ಆಟೋಗೆ ಇರ್ಲಿಲ್ಲ ಆ ತರ ಯಾವ್ದು ಪೊಲೀಸ್ ವೆರಿಫಿಕೇಶನ್. ಬಟ್ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅದು ಅದ್ರ ಬದಲಾಗಿ ಸುಮಾರು ಬೇರೆ ತರ ಏನೋ ಸ್ಟಿಕ್ಕರ್ ತರ ಮಾಡ್ತಿದ್ರು, ಗಾಡಿ ಮೇಲೆ ನಂಬರ್ಗಳು ಬರೋದು. ಆಯ್ತಾ, ಈ ತರ ಏನೇನೋ ಮಾಡ್ತಿದ್ರು. ಬಟ್ ಅದು ಯಾವ್ದನ್ನು ಸಕ್ಸಸ್ಫುಲ್ ಆಗಿ ನಡೆದಿಲ್ಲ. ಈ ಪೊಲೀಸ್ ವೆರಿಫಿಕೇಶನ್ ಅನ್ನೋದು ಕೂಡ
ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಹಾಗೆ ತುಂಬಾ ಜನ ಇವಾಗ ಬೆಂಗಳೂರಲ್ಲಂತೂ ಹೊರ ರಾಜ್ಯಗಳಿಂದ ಬಂದು ತುಂಬಾ ಗಾಡಿಗಳು ಓಡಿಸ್ಕೊಂತ ಇದ್ದಾರೆ. ಅವ್ರಿಗೆ ಯಾರಿಗೂ ಪೊಲೀಸ್ ವೆರಿಫಿಕೇಶನ್ ಕೇಳ್ತಿದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆ ತರ ಒಂದು ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ತರ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಅಂದ್ರೆ ನೀವು ಆರಾಮಾಗಿ ಬೆಂಗಳೂರಲ್ಲಿ ಆಟೋನ ಓಡಿಸ್ಕೋಬಹುದು. ಹಾಗೆ ತುಂಬಾ ಜನ ಕೇಳ್ತಿದ್ರಿ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಹೆಂಗಾದ್ರೂ ಮಾಡಿ ಗಾಡಿ ತಗೋಬಹುದು ಅಂತ. ಇಲ್ಲ, ಮಾಡಕ್ ಆಗಲ್ಲ, ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗಲ್ಲ. ನಾನು ಯಾವ್ದೇ ತರ ಪ್ರಮೋಷನ್ ಮಾಡ್ತಾ ಇಲ್ಲ. ನೀವು ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬಜಾಜ್ ಗಾಡಿ ತಗೊಂಡ್ರೆ ನಿಮ್ಗೆ ಮಿನಿಮಮ್ ಅಂದ್ರೂ 80 ಇಂದ 1 ಲಕ್ಷವರೆಗೂ ಡೌನ್ ಪೇಮೆಂಟ್ ಬೇಕಾಗುತ್ತೆ. ಅದೇ ನೀವು ಆಪೆ ಗಾಡಿ ಏನಾದ್ರು ತಗೊಂಡ್ರೆ ಅವ್ರದ್ದು ಬಂದ್ಬಿಟ್ಟು ಒಂದು 35-40 ಸಾವಿರ 50 ಸಾವಿರವರೆಗೂ ಅವ್ರ ಡೌನ್ ಪೇಮೆಂಟ್ ಅಲ್ಲಿ ಅವ್ರ ಗಾಡಿನ ಮಾಡ್ಕೊಡ್ತಾರೆ. ವೇರಿಯೇಷನ್ ಬರುತ್ತೆ ಆಯ್ತಾ. ನೀವು ಯಾವ್ದೇ ಗಾಡಿ ತಗೊಂಡ್ರು ಕಸ್ಟಮರ್ ಕೊಡೋದಂತೂ 30 ರೂಪಾಯಿನೇ ಇವಾಗ ಸದ್ಯಕ್ಕಿರೋ ರೇಟಲ್ಲಿ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಏನ್ ಮಾಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಏನು ನಮ್ಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಹೇಳದ್ನಲ್ಲ, ಈ ಸಬ್ ಡೀಲರ್ ಹತ್ರ ಹೋಯ್ತು ಅಂದ್ರೆ ಅವ್ರು ಸ್ವಲ್ಪ ಒಂದು 10-15 ಸಾವಿರ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಮತ್ತೆ ನೀವು ಡೈರೆಕ್ಟ್ ಶೋರೂಮ್ ಅಲ್ಲಿ ಕೂಡ ಹೋಗ್ಬೋದು. ಬಟ್ ಏನಂತಂದ್ರೆ ಅವ್ರು ಮತ್ತೆ ಸಬ್ ಡೀಲರ್ ಗಳಿಗೆನೆ ರೆಕಮೆಂಡ್ ಮಾಡೋದು. ಸೊ ನಿಮ್ಗೆ ಯಾರಿಗಾದ್ರೂ ನೀವು ಗಾಡಿ ತಗೋಬೇಕು ಅಂದ್ರೆ ನನ್ನ ಮುಖಾಂತರವಾಗಿ ಕೂಡ ತಗೋಬಹುದು. ಅದಕ್ಕೆ ನಾನು 1000 ರೂಪಾಯಿ ಅಂತ ಚಾರ್ಜ್ ಮಾಡ್ತೀನಿ. ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಾ ಆ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಆಯ್ತಾ. ಸೊ ರಿಜಿಸ್ಟ್ರೇಷನ್ ಇಂದ ಹಿಡಿದು ನಿಮ್ದೇನು ಡಾಕ್ಯುಮೆಂಟ್ಸ್ ಎಲ್ಲ ನಾನೇ ಗ್ಯಾರಂಟಿ ಕೊಡ್ತೀನಿ ನಿಮ್ ಕೈಗೆ ಸೇರೋವರೆಗೂ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ಬೋದು. ಬಟ್ ಏನಂತಂದ್ರೆ ನೀವು ಕರೆಕ್ಟಾಗಿ ನೀವು ಲೋನಲ್ಲಿ ತಗೊಂಡ್ರೆ ಅದಕ್ಕೆಲ್ಲ ಕರೆಕ್ಟಾಗಿ ನೀವು ಕಟ್ಕೊಂಡು ಹೋಯ್ತು ಅಂತಂದ್ರೆ ನೀವು ಕ್ಲೀನಾಗಿ ನಿಮ್ಮ ವ್ಯವಹಾರ ಎಲ್ಲ ಮುಗಿಸ್ಕೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಹಾಗೆ ತುಂಬಾ ಜನ ಕೇಳ್ತಾ ಇದ್ದಿದ್ದು ಪರ್ಮಿಟ್ಗೆ ಎಷ್ಟು ದಿವಸ ಆಗುತ್ತೆ ಅಂತ. ಮಿನಿಮಮ್ ಅಂದ್ರೆ 45 ದಿವಸ, 2 ತಿಂಗಳವರೆಗೂ ಟೈಮ್ ಬೇಕೇ ಬೇಕಾಗುತ್ತೆ. ಅದು ಬಂದ್ಬಿಟ್ಟು ಡಿಪೆಂಡ್ ಆನ್ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಕೆಲವ್ರದೆಲ್ಲ ಡಾಕ್ಯುಮೆಂಟ್ಸೇ ಇರೋದಿಲ್ಲ, ಬ್ಯಾಡ್ಜ್ ಇರೋದಿಲ್ಲ. ಅವರು ಲಾಸ್ಟ್ಗೆ ಆಮೇಲೆ ಮಾಡಿಸ್ತಾ ಇರ್ತಾರೆ ಆಯ್ತಾ. ಗಾಡಿ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ. ಬಟ್ ಏನಂತಂದ್ರೆ ಒಂದೇ ಸತಿಗೆ ನೀವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡ್ರೆ ಬೆಟರು. ಹಾಗೆ ಏನೋ ಅನ್ಕೊಂಡು ಸುಮ್ಮನೆ ಬಂದು ಗಾಡಿ ಹಾಕೊಳಕ್ ಹೋಗ್ಬೇಡಿ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ನಾವು ಮಾಡ್ತಾ ಇದೀವಿ ಅಂತ. ನಿಮಗೆ ಮಾಡಬೇಕು ಆ ಕಷ್ಟ ಸುಖ ಅದರಲ್ಲಿರುವಂತಹ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ನಾನು ಅನುಭವಿಸಕ್ ರೆಡಿ ಇದ್ದೀನಿ ಅಂತ ಇದ್ರೆ ಮಾತ್ರನೇ ಬನ್ನಿ. ಮೈಂಡಲ್ಲೊಂದು ಮನ್ಸಲ್ಲೊಂದು ಹೊರಗಡೆ ಒಬ್ರೆ ಒಂಥರ ಹೇಳ್ತಿದ್ದಾರೆ, ಇಲ್ಲ ಬೇರೆಯವ್ರೊಬ್ರೆ ಒಂಥರ ಹೇಳ್ತಿದ್ದಾರೆ ಅನ್ನೋ 2 ಮೈಂಡು 2 ಮೆಂಟಾಲಿಟಿ ಅವ್ರಿವ್ರ ಮಾತು ಕೇಳ್ಕೊಂಡು ದಯವಿಟ್ಟು ಬರಕ್ ಹೋಗ್ಬೇಡಿ ಈ ಫೀಲ್ಡಿಗೆ ಆಯ್ತಾ. ಹಾಗೆ ಯಾವ ಗಾಡಿಯಪ್ಪ ಬೆಟರು ಅಂತ ಅಂದ್ರೆ ಅವಾಗ್ಲೇ ಹೇಳ್ದಂಗೆ ನಿಮ್ ಬಿಟ್ಟಿದ್ದು ಯಾವ ಗಾಡಿ ನೀವು ತಗೊಂತೀರಾ ನಿಮಗ್ ಬಿಟ್ಟಿದ್ದು. ಕಸ್ಟಮರ್ ಅಂತ ಕೊಡೋದೆ 30 ರೂಪಾಯಿ. ಇವತ್ತಿನ ದಿವಸದಲ್ಲಿ ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಲಾಭ ಜಾಸ್ತಿ ಇದೆ. ಸೊ ತುಂಬಾ ಜನ ಕೇಳ್ತಾ ಇದ್ದಿದ್ದು ಯಾವ ಗಾಡಿನಲ್ಲಿ ತುಂಬಾ ಲಾಭ ಇದೆ ಅಂತ. ನಾನು ಹೇಳೋದೇನಂತ ಅಂದ್ರೆ ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಇದೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕಲ್ ಗಾಡಿಗಳು ಎಲ್ಲ ಕಡೆನೂ ಚಾರ್ಜ್ ಮಾಡಕ್ ಆಗಲ್ಲ ಸರಿನಾ. ರೇಂಜ್ ಇರೋದಿಲ್ಲ. ರೇಂಜ್ ಇತ್ತು ಅಂತ ಅಂದ್ರೆ ಚಾರ್ಜಿಂಗ್ ಟೈಮ್ ತುಂಬಾ ತಗೊಳುತ್ತೆ. ಇದೊಂದು ಕಷ್ಟ ಇದೆ. ಬಟ್ ಇವಾಗ ನಡೀತಾ ಇರೋದು ಎಲ್ಲ ಬಂದ್ಬಿಟ್ಟು CNG ಗಾಡಿಗಳೇನೆ. ಆ ಗಾಡಿನೇ ಬೆಟರ್ ಇರುತ್ತೆ ಅನ್ನೋದು. ನೆಕ್ಸ್ಟ್ ಚೆನ್ನಾಗಿ ಚಾರ್ಜಿಂಗ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಫಾಸ್ಟ್ ಚಾರ್ಜಿಂಗ್ ತರ ಎಲ್ಲ ಬಂದ್ರೆ ಆಪ್ಷನ್ ರೇಂಜ್ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಅವಾಗ ಬೇಕಾದ್ರೆ ಎಲೆಕ್ಟ್ರಿಕಲ್ ಗಾಡಿ ಕಡೆಗೆ ಹೋಗ್ಬೋದು. ಬೆಂಗಳೂರು ಸಿಟಿ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ. ಇವಾಗ ಕ್ಲಚ್ ಹಾಕೊಂಡು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಸರಿನಾ. ಕ್ಲಚ್ ಹಿಡ್ದೇನೆ ಕೈ ನೋವು ಬಂದ್ಬಿಡುತ್ತೆ. ಸೊ ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಕ್ಲಚ್ ಏನಿಲ್ಲ, ಗೇರ್ ಏನು ಚೇಂಜ್ ಮಾಡಂಗಿಲ್ಲ. ಸುಮ್ಮನೆ ಆಕ್ಸಿಲೇಟರ್ ಬ್ರೇಕ್ ತುಳ್ಕೊಂಡು ಆರಾಮಾಗಿ ಗಾಡಿನ ಓಡಿಸ್ಕೋಬಹುದು. ಬೆಟರ್ ಇದೆ. ಬಟ್ ಏನಂತಂದ್ರೆ ಚಾರ್ಜಿಂಗ್ ಅದು ತುಂಬಾ ಕಷ್ಟ ಇದೆ. ಈ ತರ ಇದೆ. ವೆಹಿಕಲ್ ಚೂಸಿಂಗ್ ಬಂದ್ಬಿಟ್ಟು ನಿಮ್ ಇಷ್ಟ. ಹಾಗೆ ತುಂಬಾ ಕನ್ಫ್ಯೂಷನ್ ಆಗಕ್ ಹೋಗಬೇಡಿ. ಮೇನ್ ಆಗಿ ದುಡ್ಡಿರ್ಬೇಕು. ನೀವು ಯಾವುದೇ ಬಿಸ್ನೆಸ್ ಹೋದ್ರೂ ಕೂಡ ನಿಮ್ಗೆ ಇನಿಷಿಯಲಿ ಬಂದ್ಬಿಟ್ಟು ಎಷ್ಟು ಅಮೌಂಟ್ ಅಂತ ಇರಬೇಕು. ನೀವು ಆಟೋ ಬಿಸ್ನೆಸ್ ಅಲ್ಲಿ ಬಂದ್ರೆ ಮಿನಿಮಮ್ ಒಂದು 1 ಲಕ್ಷ ರೂಪಾಯಿ ದುಡ್ಡು ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಸೆಕೆಂಡ್ ಹ್ಯಾಂಡ್ ಹೋಯ್ತೀನಿ ಅಂದ್ರೆ ಒಂದು 60-70 ಸಾವಿರ ರೂಪಾಯಿ ಸೆಕೆಂಡ್ ಹ್ಯಾಂಡ್ ಗಾಡಿಗೂ ಬೇಕು. ಸೊ ಇವತ್ತಿನ ದಿವಸದಲ್ಲಿ ಯಾವ ಗಾಡಿ ಬೆಟರ್ ಇದೆ ಅಂತಂದ್ರೆ LPG CNG ಅಂತಂದ್ರೆ ನಾನು CNG ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ರೀಸೇಲ್ ವ್ಯಾಲ್ಯೂನು ಇದೆ, ಅದ್ರ ಜೊತೆಗೆ ಸ್ವಲ್ಪ ಮೈಲೇಜು ಚೆನ್ನಾಗಿ ಬರ್ತಿದೆ. ಎಲೆಕ್ಟ್ರಿಕಲ್ ಗಾಡಿ ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ಖರ್ಚು ಕಮ್ಮಿ ಇದೆ, ಆದ್ರೆ ಏನ್ ಮಾಡೋದು, ಚಾರ್ಜಿಂಗ್ದು ಸ್ಪೆಷಾಲಿಟೀಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ಅಷ್ಟು ನಾನು ಎಲೆಕ್ಟ್ರಿಕಲ್ ಗಾಡಿಗಳಿಗೆ ರೆಕಮೆಂಡ್ ಮಾಡಲ್ಲ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ನೋಡೋಣ ಇನ್ ಫ್ಯೂಚರ್ ಅಲ್ಲಿ ಯಾವ ತರ ಇದೆ ಅಂತ. ಹಾಗೆ ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಸ್ವಂತ ಮನೆ ಇರೋರಿಗೆ ತುಂಬಾನೇ ಅನುಕೂಲ ಇದೆ. ಇಲ್ಲಿ ಬಾಡಿಗೆ ಮನೇಲಿ ಇರ್ತೀವಿ ಅಂತಂದ್ರೆ ಅವ್ರಿಗೆ ಅಷ್ಟು ಈ ಅನುಕೂಲ ಇರಲ್ಲ. ಯಾಕಂದ್ರೆ ಚಾರ್ಜಿಂಗ್ ಎಲ್ಲ ಒಪ್ಕೊಳೋದಿಲ್ಲ ಅವ್ರದ್ದು ಓನರ್ಗಳು ಆಯ್ತಾ. ಸೊ ಹಂಗಾಗಿ ಸ್ವಲ್ಪ
ಯೋಚನೆ ಮಾಡಬೇಕಾಗುತ್ತೆ. ನೀವು ಕಂಪೇರ್ ಮಾಡಿ ಸ್ವಲ್ಪ ನಿಮ್ಮ ತಲೆ ಕೂಡ ಉಪಯೋಗಿಸಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ತುಂಬಾ ಈಸಿ ಇದೆ ಆಟೋ ಫೀಲ್ಡ್ಗೆ ಬರೋದು, ಆಯ್ತಾ? ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಕಮೆಂಟ್ ಅಲ್ಲಿ ಕೇಳಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.